ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರದು ಊಟ ಆಯಿತಾ? ನಮ್ಮದು ಇನ್ನೂ ಊಟ ಇಲ್ಲ ಫ್ರೆಂಡ್ಸ್, ಮಾಡಬೇಕು. ಸೊ ನಾನು ಇವತ್ತು ನಿಮ್ಮ ಮುಂದೆ ಬ್ರೆಡ್ ಹಲ್ವಾ ಜೊತೆ ಬಂದಿದ್ದೀನಿ. ಬ್ರೆಡ್ ಹಲ್ವಾ ಅಂದರೆ ಫ್ರೆಂಡ್ಸ್, ಒಂದು ಪ್ಯಾಕೆಟ್ ಅಷ್ಟು ಬ್ರೆಡ್ ತೊಗೊಂಡಿದ್ದೀನಿ. ನಾನು ಬ್ರೆಡ್ ತೊಗೊಂಡು ಮಧ್ಯದಲ್ಲಿ ಅದು ಸೈಡಲ್ಲಿ ಸ್ಲೇಸ್ ಇರುತ್ತಲ್ಲ, ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ನೀಟಾಗಿ ಬ್ರೆಡ್ದು, ಆಮೇಲೆ ಬ್ರೆಡ್ನ ಈ ಥರ ಪುಡಿ ಮಾಡ್ಕೊಂಡಿದ್ದೀನಿ ನೋಡಿ. ಉದುರಾಗಿ ಈ ಥರ ಪುಡಿ ಮಾಡ್ಕೋಬೇಕು. ಇದು ಒಂದು ಪ್ಯಾಕೆಟು ಫ್ರೆಂಡ್ಸ್, ಫುಲ್ ಒಂದು ಪ್ಯಾಕೆಟ್ ಬ್ರೆಡ್ ಇದು. ಸೊ ಅದಕ್ಕೆ ನಾನು ಇಲ್ಲಿ ಒಂದು 50 ಗ್ರಾಮ್ ಅಷ್ಟು ಸಕ್ಕರೆ ತಗೊಂಡಿದ್ದೀನಿ. ಆಮೇಲೆ ಡ್ರೈ ಫ್ರೂಟ್ಸು ಬಾದಾಮ್ ತಗೊಂಡಿದ್ದೀನಿ ಗಾರ್ನಿಷ್ಗೋಸ್ಕರ. ಆಮೇಲೆ ಒಂದೆರಡು ಏಲಕ್ಕಿ ಕುಟ್ಕೊಂಡು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ದ್ರಾಕ್ಷಿ, ಗೋಡಂಬಿ, ಆಮೇಲೆ ಒಗ್ಗರಣೆಗೆ ತುಪ್ಪ ಫ್ರೆಂಡ್ಸ್, ತುಪ್ಪ ತಗೊಂಡಿದ್ದೀನಿ. ನಂದಿನಿ ತುಪ್ಪ, ಶುದ್ಧ ಹಸುವಿನ ತುಪ್ಪ. ಇವರ ಪ್ರಾಡಕ್ಟ್ ಯಾವುದೇ ಆಗಲಿ ಚೆನ್ನಾಗಿರುತ್ತೆ. ನಂದಿನಿ ಹಾಲು, ಮೊಸರು, ಮಜ್ಜಿಗೆ, ಆಮೇಲೆ ಯಾವುದೇ ಆಗಲಿ ಅವ್ರ ಪ್ರಾಡಕ್ಟಿಂದ ಮಾಡಿರೋವು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಓಕೆನಾ? ಓಕೆ ಫ್ರೆಂಡ್ಸ್, ಮಾಡುವ ವಿಧಾನ ನೋಡೋಣ ಈಗ ಫ್ರೆಂಡ್ಸ್. ಆಮೇಲೆ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಅವರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಓಕೆನಾ ಫ್ರೆಂಡ್ಸ್? ಇದಕ್ಕೆ ಸ್ವಲ್ಪ ದಪ್ಪ ಅಂದರೆ ದಪ್ಪದ ತಗೋಬೇಕು ಪಾತ್ರೆ. ನೀವು ಯಾವುದು ಕಡಾಯಿದಲ್ಲಿ ಮಾಡ್ತೀರೋ ಅಥವಾ ಬಾಣಲಿನೋ ಅಥವಾ ನಾನ್ ಸ್ಟಿಕ್ ಪ್ಯಾನು, ಅದು ಯಾವುದೇ ಆಗಿರ್ಲಕ್ಕೋ ಅದು ಸ್ವಲ್ಪ ದಪ್ಪ ಇರಬೇಕು. ತಳ ಮಂದ ಇರಬೇಕು ಫ್ರೆಂಡ್ಸ್, ಹಾಗಾದರೆ ಸ್ವಲ್ಪ ಇದಾಗುತ್ತೆ ಅದು. ಸೊ ಫ್ರೆಂಡ್ಸ್ ನೋಡಿ, ನಾನು ತುಪ್ಪ ಹಾಕ್ಕೋತಿದ್ದೀನಿ. ಈ ಬ್ರೆಡ್ ಹಲ್ವಾಗೆ ಫ್ರೆಂಡ್ಸ್ ತುಪ್ಪ ಎಷ್ಟು ಹಾಕಿದ್ರೆ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ಈಗ ನೋಡ್ಕೊಳ್ಳಿ, ನಾನು ಗೋಡಂಬಿ ಹಾಕ್ತಾಯಿದ್ದೀನಿ. ಗೋಡಂಬಿ ಆಮೇಲೆ ದ್ರಾಕ್ಷಿ ಹಾಕ್ಕೊತಿದ್ದೀನಿ ನೋಡಿ. ಓಕೆನಾ? ಇವಾಗ ಸ್ವಲ್ಪ ಇದನ್ನು ಲೈಟಾಗಿ ಹುರ್ಕೊಳ್ಳೋಣ ಚಿಕ್ಕದಾಗಿ. ಓಕೆ ಫ್ರೆಂಡ್ಸ್, ನೋಡ್ಕೊಳ್ಳಿ, ಈ ಥರ ಹುರ್ಕೊಂಡಿದ್ದೀವಿ. ಜಾಸ್ತಿ ಕೆಂಪಗಾಗೋದು ಬೇಡ ಇದು. ಸ್ವಲ್ಪ ತೊಗೊಂಡಿದ್ದೀನಿ ಅಂದರೆ ಒಂದೇ ಅಲ್ವಾ ಬ್ರೆಡ್ ಪ್ಯಾಕೆಟು, ಅದ್ರ ಸಲುವಾಗಿ ಸ್ವಲ್ಪ ತೊಗೊಂಡಿದ್ದೀನಿ ನಾನು. ಸೊ ಆಮೇಲೆ ಇದಕ್ಕೆ ಸ್ವಲ್ಪ ಬ್ರೆಡ್ ಹಾಕ್ಕೊತಿದ್ದೀನಿ ನೋಡಿ. ಸ್ವಲ್ಪ ಬ್ರೆಡ್ ಹಾಕ್ಕೊಂಡು ಒಂದು ಲೈಟಾಗಿ ಹುರ್ಕೋಬೇಕು, ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು ಫ್ರೆಂಡ್ಸ್, ಅಷ್ಟೇ. ಇದರಿಂದನೇ ಇನ್ನೊಂದು ಮಾಡ್ತಾರೆ ಈ ಕಡೆ, ಯಾವ ಹೈದ್ರಾಬಾದ್ ಈ ಕಡೆ ಮಾಡ್ತಾರೆ ಫ್ರೆಂಡ್ಸ್, ಡಬಲ್ ಕಮೀಟಾ ಅಂತ ಹೇಳ್ಬಿಟ್ಟು. ಆದರೆ ಅದು ಒಂದು, ಇದು ಬ್ರೆಡ್ ಹಲ್ವಾನೇ ಬೇರೆ, ಡಬಲ್ ಕಮೀಟಾನೇ ಬೇರೆ. ಡಬಲ್ ಕಮೀಟಾ ಅಂತಂದರೆ ಅದು ಸ್ಲೇಸ್ ಇರ್ತಾವಲ್ಲ, ಅಂಚೊಂದೇ ಕಟ್ ಮಾಡಿಬಿಟ್ಟು ನಮ್ಮ ಸಮೋಸ ಇದರಲ್ಲಿ ತ್ರಿಕೋನ ಶೇಪಲ್ಲಿ ಕಟ್ ಮಾಡಿಬಿಟ್ಟು ಎಣ್ಣೆಯಲ್ಲಿ ಕರೆದುಬಿಟ್ಟು ಮಾಡ್ತಾರೆ ಅದನ್ನು. ಅದು ಇನ್ನೂ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್ ಇದಕ್ಕಿಂತ. ಇದು ಚೆನ್ನಾಗಿರುತ್ತೆ, ಬಟ್ ಇದಕ್ಕಿಂತ ಅದು ಇನ್ನೂ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್. ನೋಡಿ, ಸಣ್ಣ ಉರಿಯಲ್ಲಿ ಇಟ್ಕೋಬೇಕು, ಯಾಕಂದರೆ ಬ್ರೆಡ್ ಅಲ್ವಾ, ಇದು ಸೀಕೊಂಡ್ರೆ ಕೈಗೆ ಬರುತ್ತೆ. ಆಮೇಲೆ ಇದ್ರದ್ದು ಟೇಸ್ಟೇ ಚೆನ್ನಾಗಿರಲ್ಲ ಫ್ರೆಂಡ್ಸ್. ನೋಡಿ, ಈ ಥರ ಉದುರಾಗಿ ಮಾಡ್ಕೋಬೇಕು. ಒಂದು ಪ್ಯಾಕೆಟ್ ಬ್ರೆಡ್ನ ತಗೊಂಡು ಅದನ್ನು ಹಂಚಿರ್ತಾವಲ್ಲ ಅದನ್ನು ಕಟ್ ಮಾಡಿಕೊಂಡು, ಬ್ರೆಡ್ನ ನೀಟಾಗಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಈ ಥರ ಪುಡಿಯಾಗಿ ಮಾಡ್ಕೋಬೇಕು ಫ್ರೆಂಡ್ಸ್. ಓಕೆನಾ? ಓಕೆ ಫ್ರೆಂಡ್ಸ್, ನೋಡಿ, ಇಷ್ಟು ಸಾಕು. ಇದು ಹುರ್ಕೊಂಡಿರೋದು ಬೆಚ್ಚಗಾಗಿದೆ, ಸಾಕು ನಮಗೆ. ವಾವ್ ಫ್ರೆಂಡ್ಸ್, ಗಮ್ ಅಂತಿದೆ. ಬ್ರೆಡ್ ಹುರಿದಿದ್ದಕ್ಕೇ ಈ ಥರ ಗಮ್ ಅಂತ ಇದೆ ನೋಡಿ, ಇದು ಅಲ್ವಾ? ಸಕ್ಕರೆ ಈಗ ಇದಕ್ಕೆ ನಾವು ಸಕ್ಕರೆ ಪಾಕ ಮಾಡ್ಕೊಳ್ಳೋಣ. ನಾನು ಇಲ್ಲಿ ತೊಗೊಂಡಿದ್ನೆಲ್ಲ ಸಕ್ಕರೆ, 50 ಗ್ರಾಮ್ ಸಕ್ಕರೆ ಅಂತ ಹೇಳ್ಬಿಟ್ಟು ಅದನ್ನು ಹಾಕ್ತಾಯಿದ್ದೀನಿ ನೋಡಿ. ಆಮೇಲೆ ನೀರು ಒಂದು ಟೀ ಗ್ಲಾಸ್ ಫ್ರೆಂಡ್ಸ್, ನಾನು ಟೀ ಗ್ಲಾಸಿಂದ ಒಂದು ಗ್ಲಾಸ್ ನೀರು ತೊಗೊಂಡಿದ್ದೀನಿ. ನೋಡ್ಕೊಳ್ಳಿ, ನೀರು ಹಾಕ್ತಾಯಿದ್ದೀನಿ. ಇದು ನಾವು ಜಾಮೂನ್ ಪಾಕ ಮಾಡ್ತೀವಲ್ಲ ಫ್ರೆಂಡ್ಸ್, ಅದಕ್ಕೆ ಬರಬೇಕು ಪಾಕ. ಓಕೆನಾ? ಆಮೇಲೆ ಇದಕ್ಕೆ ಒಂಚೂರು ಕೇಸರಿ ಬಾತ್ ಕಲರ್ ಹಾಕ್ಕೊಂಡ್ರೆ ಕಲರ್ ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ಆಪ್ಷನಲ್ ಫ್ರೆಂಡ್ಸ್, ಅದು ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ನಾನು ಒಂಚೂರು ಹಾಕ್ಕೋತೀನಿ ಆಮೇಲೆ. ಓಕೆನಾ ಫ್ರೆಂಡ್ಸ್? ಇದು ಪಾಕ ಬರಬೇಕು ಈಗ. ಫ್ರೆಂಡ್ಸ್ ನೋಡಿ, ಈ ಥರ
ಈ ಥರ ಆಗಬೇಕು. ನಾವು ಇದು ಪಾಕ ಮಾಡ್ತೀವಲ್ಲ ಜಾಮೂನ್ ಪಾಕ ಅದೇ ಥರನೇ ಆಗಬೇಕು ಫ್ರೆಂಡ್ಸ್. ಆಮೇಲೆ ನೋಡಿ ನಾನು ಇಲ್ಲಿ ಒಂದು ಚಿಟಿಕೆಗಿಂತ ಕಡಿಮೆ ಇದು ಕೇಸರಿ ಬಾತ್ ಕಲರ್ ಹಾಕ್ಕೊಂಡಿದ್ದೀನಿ, ಅದನ್ನು ಉಳ್ಕೊಳ್ತಿದ್ದೀನಿ ನೋಡಿ ಫ್ರೆಂಡ್ಸ್. ಆಮೇಲೆ ಹುರಿದು ಇಟ್ಕೊಂಡಿದ್ನಲ್ಲ ಬ್ರೆಡ್, ಅದನ್ನು ಹಾಕ್ಕೊತಿದ್ದೀನಿ ನೋಡಿ, ಬ್ರೆಡ್ ಪುಡಿನ. ಉಡಿ ಆಫ್ ಮಾಡ್ಕೊಳ್ಳೋಣ ಗ್ಯಾಸ್, ಮುಗಿತೀನಿ ಇದೆ ಆಗಂಗೆ ಒಂದು. ಸೂಪರ್ ಫ್ರೆಂಡ್ಸ್. ಫ್ರೆಂಡ್ಸ್ ನೋಡಿ ರೆಡಿ ಆಗಿದೆ. ಆಮೇಲೆ ಲಾಸ್ಟಲ್ಲಿ ಇದಕ್ಕೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ, ಒಂದು 1/4 ಟೀ ಸ್ಪೂನಷ್ಟು ಹಾಕಿದ್ದೀನಿ ನಾನು. ಸೊ ಆಮೇಲೆ ಫ್ರೆಂಡ್ಸ್ ಏಲಕ್ಕಿ ಪೌಡರ್ ಹಾಕೋಣ ಇದಕ್ಕೆ, ಏಲಕ್ಕಿ ಪುಡಿ. ಸೊ ಆಮೇಲೆ ಫ್ರೆಂಡ್ಸ್ ಹುರಿದಿಟ್ಕೊಂಡಿದ್ವಲ್ಲ ದ್ರಾಕ್ಷಿ ಗೋಡಂಬಿ, ಅದನ್ನು ಹಾಕೋಣ. ಮಿಕ್ಸ್ ಮಾಡೋಣ ಫ್ರೆಂಡ್ಸ್ ಚೆನ್ನಾಗಿ. ಸೂಪರ್ ಆಗಿದೆ ಫ್ರೆಂಡ್ಸ್, ವಾಸನೆ ಸ್ಮೆಲ್ ಅಂತೂ ತುಂಬ ಗಮ್ ಅಂತ ಇದೆ, ತುಂಬ ಚೆನ್ನಾಗಿ ಬಂದಿದೆ. ಸೊ ಏಲಕ್ಕಿ ಎಲ್ಲ ಹಾಕಿರ್ತೀವಲ್ಲ, ಏಲಕ್ಕಿ ನಾವು ಪಾಕಕ್ಕಾದರೂ ಹಾಕೋಬೋದು, ಇಲ್ಲಾಂದರೆ ಇದೇ ಥರ ಆದರೂ ಮಾಡ್ಕೋಬೋದು ಫ್ರೆಂಡ್ಸ್. ಆಮೇಲೆ ತುಪ್ಪ ಹಾಕಿದ್ದೀವಲ್ಲ, ಇನ್ನೊಂದು ಸತಿ ನಾವು ಮಿಕ್ಸ್ ಮಾಡ್ಕೊಡೋಣ ನೀಟಾಗಿ. ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಮಾಡೋದು. ಓಕೆನಾ ಫ್ರೆಂಡ್ಸ್? ಓಕೆ ಫ್ರೆಂಡ್ಸ್, ಬ್ರೆಡ್ ಹಲ್ವಾ ರೆಡಿ ಆಗಿದೆ. ಇದ್ರ ಮೇಲೆ ನಾವು ಬಾದಾಮಿಂದ ಗಾರ್ನಿಷ್ ಮಾಡ್ಕೊಳ್ಳೋಣ. ಅದು ಸರಿಯಾಗಿ ಕಟ್ಟಾಗಿಲ್ಲ ಫ್ರೆಂಡ್ಸ್, ತುಂಬ ದಪ್ಪ ಕಟ್ಟಾಗಿದೆ, ಸೊ ಅದಕ್ಕೆ ಕಟ್ಟಿದೆ. ಚೆನ್ನಾಗಿರೋದು ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್. ನೋಡಿ ಬ್ರೆಡ್ ಹಲ್ವಾ ರೆಡಿ ಫ್ರೆಂಡ್ಸ್. ಆಮೇಲೆ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಎಲ್ಲರಿಗೂ ಒಳ್ಳೆಯದಾಗಲಿ. ಓಕೆ ಫ್ರೆಂಡ್ಸ್, ಬಾಯ್. ಸರ್ವೇ ಜನ ಸುಖಿನೋ ಭವಂತು.